ನೀವೆಷ್ಟು ಮರ್ಯಾದೆ ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಬಿಡಪ್ಪ ಅವ್ರ ಮನೇಲಿ ಇರ್ತಾರೆ, ನೋಡೋಣ, ಮಾತಾಡೋಣ, ಕೂತಿರ್ತಾರೆ ಬಿಡು, ಆ ಒಂದು ಮನೋಭಾವನೆ ಬೇಡ. ಸೊ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಬೇಕೇ ಬೇಕು, ಕೊಡಲೇಬೇಕು. ನಾವು ಎಲ್ಲೇ ಇದ್ದರೂ ಕೊಡಲೇಬೇಕು. ಅದು ವೆದರ್ ಇಟ್ ವಿಲ್ ಬಿ ಗರ್ಲ್ಸ್ ಆರ್ ಬಾಯ್ಸ್. ನಾಳೆ ನಿಮ್ಮ ಹೆಂಡತಿಯರಿಗೆ ನೀವು ಸನ್ಮಾನ ಮಾಡಬೇಕು. ಅಂದರೆ ಮಾತ್ರ ನಿಮ್ಮ ಮನೆಯಲ್ಲೇ ಸನ್ಮಾನ ಆಗುತ್ತೆ, ಇಲ್ಲ ಅಂದರೆ ದೊಡ್ಡ ಸನ್ಮಾನ ಆಗುತ್ತೆ. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಭಾಳ ಇಂಪಾರ್ಟೆಂಟ್ ಇದೆ. ನೋ ಡೌಟ್ ಶಿ ಈಸ್ ನಾಟ್ ಓನ್ಲಿ ಮೈ ವೈಫ್, ಶಿ ಈಸ್ ಮೈ ಫ್ರೆಂಡ್ ಆಲ್ಸೋ. ಆಫ್ಟರ್ ಮ್ಯಾರೇಜ್, to be frank with you, before marriage I was in tension. I was little bit lot of tension regarding my job and all. But after marriage, no doubt, she supported me. So because of her support, so we have been running institute since 1999, since 25 years. So married in the year of 2008. 2008ರಲ್ಲಿ ನಮ್ಮದು ಮದುವೆ ಆಯಿತು. 8ರಿಂದ ನಾವು ಇಬ್ಬರು ಗಂಡ ಹೆಂಡತಿ ಅನ್ನೋ ಬದಲಾಗಿ ನಾವು ಇಬ್ಬರು ಒಂದು ಒಳ್ಳೆಯ ಆತ್ಮೀಯ ಸ್ನೇಹಿತರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರ ಒಂದು ಈ ಸಪೋರ್ಟು ಇದೇ ರೀತಿಯಾಗಿರಲಿ ಅಂತೇಳಿ ನಾನು ಕೇಳ್ತಾ, ನೋ ಡೌಟ್. ಸೊ ಇವತ್ತು ನಾನು ನಿಮಗೊಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಾಟ್ ಈಸ್ ಸಕ್ಸಸ್ ಹೇಳಿ, ವಾಟ್ ಈಸ್ ಸಕ್ಸಸ್? ಯಶಸ್ವಿ ಅಂದರೆ ಏನು, ಯಶಸ್ವಿ ಅಂದರೆ ಏನು ಅಂತಂದರೆ ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. ಭಾಳಷ್ಟು ಜನ ನಾವು ಏನಂತ ತಿಳ್ಕೊಳ್ತೀವಿ ಅಂತಂದರೆ, SSLC ಪಾಸ್ ಆಗಿಬಿಟ್ರೆ, ಸೊ ಪಾಸಿಂಗ್ SSLC, ಪಾಸಿಂಗ್ PUC, ಪಾಸಿಂಗ್ ಡಿಗ್ರಿ ಆರ್ ಗೆಟಿಂಗ್ ಜಾಬ್, ಇಟ್ ಈಸ್ ಸಕ್ಸಸ್. ವಿ ಕಾಲ್ ಸಕ್ಸಸ್. ಬಟ್ ಸಕ್ಸಸ್, the meaning is different, the definition is different. ದಯವಿಟ್ಟು open your notebook and write down. ದಯವಿಟ್ಟು, so please open your notebook and write down what is success. Failure is not the opposite of success. Failure ಅನ್ನೋದು ಅಪೋಸಿಟ್ ವರ್ಡ್ ಅಲ್ಲ, ಸಕ್ಸಸ್ ಇಸ್ ಅಪೋಸಿಟ್ ವರ್ಡ್ ಅಲ್ಲ, ಇಟ್ ಈಸ್ ಅ ಪಾರ್ಟ್ ಆಫ್ ಸಕ್ಸಸ್. ಏನು ಹೇಳಿ, ನಾವು ಸಾಮಾನ್ಯವಾಗಿ ಫೇಲ್ ಆದ ತಕ್ಷಣ ಏನು ಮಾಡ್ತೀವಿ ಹೇಳಿ, ನಾವು ಬಿಟ್ಬಿಡ್ತೀವಿ, ನಮ್ಮ ಕೆಲಸವನ್ನು ಬಿಟ್ಬಿಡ್ತೀವಿ. ಎಸ್ ರೀಸನ್ ಎಸ್, ನಿಮಗೆ ಬರ್ಕೊಳ್ಳಿ ಕಾಲದಿಂದ ಬೇಡ, ಬರ್ಕೊಳ್ಳಿ. ಯಾಕಂದರೆ ಇವೆಲ್ಲ ಕೋಟೇಶನ್ನು ಭಾಳ ಇಂಪಾರ್ಟೆಂಟ್ ಕೋಟೇಶನ್ ಇದೆ, ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ಒಂದು ಕೋಟೇಶನ್ನು. ಸೊ ಹಿಯರ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್, so failure is not the opposite of success, it is not opposite of success and it is a part of success. ನಿಮ್ಮ ಲೈಫಲ್ಲಿ ಫೇಲ್ಯೂರ್ ಇದ್ದರೆ ಸಕ್ಸಸ್ಸು, ಫೇಲ್ಯೂರ್ ಇದ್ದರೆ ಸಕ್ಸಸ್. ಫೇಲ್ಯೂರ್ ಬಂದಮೇಲೆ ಸಕ್ಸಸ್ ಬರಲಿಕ್ಕೆ ಸಾಧ್ಯ ಇದೆ. ಇಫ್ ದೇರ್ ಇಸ್ ನೋ ಫೇಲ್ಯೂರ್, ದೇರ್ ಇಸ್ ನೋ ಸಕ್ಸಸ್. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಎಸ್, ಗ್ರೇಟ್ ಥಿಂಗ್ಸ್ ಕಮ್ ಫ್ರಮ್ ಹಾರ್ಡ್ ವರ್ಕ್. Great things come from hard work. Perseverance, no excuses. ಅಂದರೆ ಗ್ರೇಟ್ ಥಿಂಗ್ಸ್ ಯಾವಾಗಲೂ ಹಾರ್ಡ್ ವರ್ಕಿಂದ ಬರುತ್ತೆ, ಎಕ್ಸ್ಕ್ಯೂಸಸ್ಸಿಂದ ಬರಲ್ಲ. ನಾವು ಭಾಳಷ್ಟು ಸಂದರ್ಭದಲ್ಲಿ ಎಕ್ಸ್ಕ್ಯೂಸ್ ಮಾಡ್ಕೋತೀವಿ. ಬೆಳಗ್ಗೆ ಹೇಳೋದ್ರಲ್ಲಿ ಎಕ್ಸ್ಕ್ಯೂಸ್ ಮಾಡ್ಕೋತೀವಿ, ಅಫ್ಕೋರ್ಸ್ ಸ್ಟಡಿ ಮಾಡೋದ್ರಲ್ಲಿ ಎಕ್ಸ್ಕ್ಯೂಸ್ ಮಾಡ್ಕೋತೀವಿ, ಪ್ರಿಪ್ರೇಷನ್ ಮಾಡೋದ್ರಲ್ಲಿ ಎಕ್ಸ್ಕ್ಯೂಸ್ ಮಾಡ್ಕೋತೀವಿ, ಸ್ಟೇಜ್ ಮೇಲೆ ಬಂದು ಮಾತಾಡೋಕ್ಕೆ ಎಕ್ಸ್ಕ್ಯೂಸ್ ಮಾಡ್ಕೋತೀವಿ. ಪ್ರತಿಯೊಂದು ಸರಿ ನಾವು ಎಕ್ಸ್ಕ್ಯೂಸ್ ಮಾಡ್ತೀವಿ. ಇಟ್ ಈಸ್ ನೋ. ಸೊ ಗ್ರೇಟ್ ಥಿಂಗ್ಸ್ ಕಮ್ ಫ್ರಮ್ ಹಾರ್ಡ್ ವರ್ಕ್. ಅಂದರೆ ಹಾರ್ಡ್ ವರ್ಕ್ ಇದ್ದರೆ ನಿಮಗೆ ಗ್ರೇಟ್ ಥಿಂಗ್ಸ್ ಅಥವಾ ಒಂದು ಗ್ರೇಟ್ ಥಿಂಗ್ಸ್ ಬರಲಿಕ್ಕೆ ಸಾಧ್ಯ ಇದೆ. ಪ್ಲೀಸ್ ಡೂ ಹಾರ್ಡ್ ವರ್ಕ್. ವಿದೌಟ್ ಹಾರ್ಡ್ ವರ್ಕ್ ದೇರ್ ಇಸ್ ನೋ ಸಕ್ಸಸ್. ಎಸ್, ಸಕ್ಸಸ್ಫುಲ್ ಪೀಪಲ್ ನೆವರ್ ವರಿ ಅಬೌಟ್ ವಾಟ್ ಅದರ್ಸ್ ಆರ್ ಡೂಯಿಂಗ್. ಸಕ್ಸಸ್ಫುಲ್ ಪೀಪಲ್ ನೆವರ್ ವರಿ. ಸಕ್ಸಸ್ಫುಲ್ ಯಾರಿದ್ದಾರೆ ನೋಡ್ರಿ, ಅವರೆಲ್ಲ ಬೇರೆಯವರು ಏನು ಮಾಡ್ತಾರೆ ಅಂತ ಚಿಂತೆ ಮಾಡೋದಿಲ್ಲ. ದೇ ಡೋಂಟ್ ವರಿ ಅಬೌಟ್ ಅದರ್ಸ್, ದೇ ವರಿ ಅಬೌಟ್ ದೇರ್ ವರ್ಕ್. ನಾವು ಯಶಸ್ವಿ ಆಗಬೇಕು, ನಿಜವಾಗ್ಲೂ ಯಶಸ್ವಿ ಆಗಬೇಕು ಅಂದರೆ ವಿ ಶುಡ್ ನಾಟ್ ಥಿಂಕ್ ಅಬೌಟ್ ಅದರ್ಸ್. ವಾಟ್ ಆರ್ ದೇ ಡೂಯಿಂಗ್, ಅವ್ರು ಏನು ಮಾಡ್ತಾ ಇದ್ರೆ ಬೇಡ, ನಾವು ಏನು ಮಾಡ್ತಾ ಇದ್ದೀವಿ, ನಾವೆಲ್ಲಿದ್ದೀವಿ, ನಮ್ಮ ಗುರಿ ಏನು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮೋಸ್ಟ್ ಆಫ್ ಅಸ್ ವಾಟ್ ಆರ್ ಡೂಯಿಂಗ್, ಇಲ್ಲ ಅವ್ನು ಮಾಡ್ತಾ ಇಲ್ಲ ನಾನು ಮಾಡೋಂಗಿಲ್ಲ. ಓಕೆ, ಅವನು ಏನು ಮಾಡ್ತಾ ಇದ್ದಾನೆ ನಾನು ಅದನ್ನು ಮಾಡ್ತೀನಿ, ಅವನು ಹೆಂಗೆ ಸಕ್ಸಸ್ ಆಗಿದ್ದಾನೆ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ತೀನಿ. ನೋ. ಓಕೆ, ಸೊ ಡೋಂಟ್ ಥಿಂಕ್ ದ್ಯಾಟ್ ಅವರು ಸಕ್ಸಸ್ ಆಗಿದ್ರೆ ಅವ್ರಂಗೆ ಮಾಡಬೇಕಂತ ಇಲ್ಲ. ನೀವು ಡಿಫ್ರೆಂಟಾಗಿ ಅಪ್ರೋಚ್ ಮಾಡಿ ನೀವು ಸಕ್ಸಸ್ ಆಗ್ಬೋದು. ಇದು ಕ್ಲಿಯರ್? ಸೊ ಡೋಂಟ್ ಫಾಲೋ ಅದರ್ಸ್, ಫಾಲೋ ಯುವರ್ ಸೆಲ್ಫ್.
ಫಾಲೋ ಯುವರ್ ಸೆಲ್ಫ್. ಸಕ್ಸಸ್ಫುಲ್ ಪೀಪಲ್ ನೆವರ್ ವರಿ ಅಬೌಟ್ ವಾಟ್ ಅದರ್ಸ್ ಆರ್ ಡೂಯಿಂಗ್. ಬೇರೆದವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ನೋಡೋಂಗಿಲ್ಲ. ಅವ್ರು ಏನಿದ್ರು ಅವ್ರ ಕೆಲಸವನ್ನು ಡ್ರೀಮ್ ಪ್ಲಸ್ ವರ್ಕ್. ಡ್ರೀಮ್ ಫಸ್ಟ್ ಡ್ರೀಮ್ಸ್, ಮೊದಲು ಏನು ಬೇಕು? ಕನಸುಗಳು ಬೇಕು. ಎರಡನೇದು ಏನು ಬೇಕು? ವರ್ಕ್ ಬೇಕು. ಈಕ್ವಲ್ ಟು ವಾಟ್? ಸಕ್ಸಸ್. ಫಸ್ಟ್ ಡ್ರೀಮ್ಸ್, ಮೊದಲು ಕನಸುಗಳು ಬರಬೇಕು. ಆಮೇಲೆ ಏನು ಬರಬೇಕು? ಹಾರ್ಡ್ ವರ್ಕ್ ಬರಬೇಕು. ಆಮೇಲೆ ಏನು ಸಿಗ್ತದೆ ನಿಮಗೆ? ಸಕ್ಸಸ್ ಸಿಗುತ್ತೆ. ನೀವು ಯಾಕೆ ಯಜಮಾನ್ರೆ ಸ್ಪೀಚ್ ಮಾಡ್ತೀರಾ? ಬರ್ರಿ ಸ್ಪೀಚ್ ಮಾತಾಡಿ ಬರ್ರಿ. ಕಮ್ ಅಂಡ್ ಸ್ಪೀಕ್. ಅಶು, ಆರ್ ಯು ಫೀಲಿಂಗ್ ಹಂಗ್ರಿ? ಏನು ಬೆಳೀತಾ? ಎಸ್ ಮೇಡಮ್, ಪ್ಲೀಸ್ ಕರ್ಕೊಂಡು ಹೋಗ್ರಿ ಹೊರಗಡೆ. ಪ್ಲೀಸ್ ಟೇಕ್ ಎಮ್ ಔಟ್ಸೈಡ್. ಸಾದಾ